ಹೇಗೋ ಅವಳನ್ನ ನೈಸ್ ಮಾಡಿ ಕರ್ಕೊಂಡು ಬರೋಣ ಅಂತ ಹೋದರೆ ಅವಳು ಬೇರೆ ಸಿದ್ದುನ ಬಿಟ್ಟು ಬರ್ತಾನೆ ಇಲ್ಲ. ಸಿದ್ದು ಬೇರೆ ನನ್ನ ಮೇಲೆ ಜಗಳಕ್ಕೆ ಬಿದ್ದು ನನ್ನ ಮೇಲೆ ಕೈ ಮಾಡ್ದ. ಸಿದ್ದು ಹಾಗೆ ಬಿಹೇವ್ ಮಾಡಿದ್ದಕ್ಕೆ ಜಡ್ಜ್ ಅವನಿಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಆಮೇಲೆ ಅನ್ನಿಸ್ತು ಆ ಸಿದ್ದು ನನ್ನ ಮೇಲೆ ಕೈ ಮಾಡಿದ್ದು ಒಳ್ಳೇದೇ ಆಯಿತು ಅಂತ. ವಾವ್, ಒಳ್ಳೇದೇ ಆಯ್ತು ಬಿಡಿ. ಮಗು ಅವನ ಹತ್ರ ಹೋಗಿದ್ದನ್ನ ನೀವು ವಾಪಸ್ ಕರ್ಕೊಂಬರ್ತಾ ಇದ್ರನ್ನ ನೋಡಿ ತಡ್ಕೊಳಕ್ಕಾಗದೆ ಕೋರ್ಟಲ್ಲಿ ಸರಿಯಾಗಿ ಬಿಹೇವ್ ಮಾಡ್ದೆ ಕಟ್ಕಟೆಯಿಂದನೇ ಎಗರ್ಕೊಂಬಂದು ನಿಮ್ಗೆ ಹೊಡೆದು ಈ ತರ ಎಲ್ಲ ಬಿಹೇವ್ ಮಾಡಿದಾನೆ ಅಂತ ಅಂದ್ರೆ ಅಲ್ಲಿಗೆ ಕೋರ್ಟಲ್ಲಿ ಇರ್ಬೇಕಾದ್ರೇನೆ ಈ ತರ ಬಿಹೇವ್ ಮಾಡೋನು ಆಚೆ ಯಾವ ರೀತಿ ಬಿಹೇವ್ ಮಾಡ್ಬೋದು ಅಂತ ಜಡ್ಜಿಗೂ ಸ್ಟ್ರಾಂಗ್ ಆಗಿ ಅನ್ಸಿರುತ್ತೆ. ಈ ತರ ಎಲ್ಲ ಆಗೋದು ಒಳ್ಳೇದೇ ರವಿ ಅವರೇ. ಕೇಸು ನಮ್ ಕಡೆ ಆಗೋಂತ ಲಕ್ಷಣಗಳು ಇವೆಲ್ಲ. ಹೌದು ನೀಲ್ ಅವರೇ, ನೀವು ಸರಿಯಾದ ಟೈಮಿಗೆ ಐಡಿಯಾ ಕೊಟ್ಟಿರಲಿಲ್ಲ ಅಂದರೆ ನಾನು ಅವಳನ್ನ ಎತ್ಕೊಳಕ್ಕೆ ಹೋಗ್ತಾನೆ ಇರಲಿಲ್ಲ. ಆ ಯೋಚನೆ ನನ್ನ ತಲೆಗೆ ಬಂದಿರಲಿಲ್ಲ. ಈ ಸಿದ್ದು ಆಗಿ ಬಿಹೇವ್ ಮಾಡಿದ್ದಕ್ಕೆ ಜಡ್ಜ್ ನನ್ನ ಪರ ಇರ್ತಾರೆ, ತೀರ್ಪು ಕೂಡ ನನ್ನ ಕಡೆನೇ ಇರುತ್ತೆ ಖಂಡಿತ. ಈ ಕ್ರೆಡಿಟ್ ಎಲ್ಲ ನಿಮಗೆ ಸಲ್ಲಬೇಕು. ನಿಮಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ. ರವಿ ಅವರೇ, ಈ ಥ್ಯಾಂಕ್ಸ್ ಎಲ್ಲ ಹಾಗೇ ಇರಲಿ. ನೀವು ನನ್ನ ಹೊಗಳಿದ್ ಸಾಕು. ನೋಡಿ, ಮೊದಲು ಜಡ್ಜ್ಮೆಂಟ್ ಬರಲಿ, ಆಮೇಲೆ ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಹೌದು ನೀಲು ಅವರೇ, ಖಂಡಿತ. ಸರಿ, ಬಾಯ್. ಹಾಂ. ನೋಡಿ ಸಂತು, ತಂದೆಯಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. 2 ದಿನದಲ್ಲಿ ಹಣ ಹೊಂದಿಸ್ಕೊಂಡು ಆ ವ್ಯವಹಾರ ಮುಗಿಸ್ಕೊಂಡು ಮನೇನ ಉಳಿಸ್ಕೊಳ್ಳಿ. ಸರಿ, ನಾನು ಹೇಗೋ ಹೊಂದಿಸ್ಕೋತೀನಿ. ಇನ್ಮೇಲಾದರೂ ಏನಾದರೂ ವ್ಯವಹಾರ ಮಾಡೋಕ್ಕೆ ಮುಂಚೆ 4 ಜನದ ಹತ್ರ ಸಲಹೆ ಕೇಳು. ಏನೋ ನಿಮ್ಮ ತಂದೆ ಸ್ನೇಹಿತರಾದ್ರಿಂದ ಬೆಟ್ಟದಾಗ ಬಂದ ಸಮಸ್ಯೆ ಮಂಜಿನ ಥರ ಕರ್ಗೋಯ್ತು. ಇನ್ನು ಮುಂದೆ ಯಾವುದಕ್ಕೂ ಎಚ್ಚರಿಕೆಯಿಂದ ಇರು. ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ. ಹೌದಪ್ಪ, ಜೀವನದಲ್ಲಿ ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಇಷ್ಟಕ್ಕೂ ನಮ್ಮವರೇ ನಮಗೆ ಮೋಸ ಮಾಡೋದು. ಇನ್ಮೇಲೆ ಹುಷಾರಾಗಿ. ವೀಣಾ ಸಮಯಕ್ಕೆ ಸರಿಯಾಗಿ ವಿಷಯ ತಿಳಿಸಿದಕ್ಕೆ ಸರಿ ಹೋಯ್ತು, ಇಲ್ಲಾಂದ್ರೆ ಏನೋ ಮಾಡ್ತಿದ್ದೆ. ಮಾವ, ಕಷ್ಟದಲ್ಲಿರೋ ನಮ್ಮ ಪಾಲಿಗೆ ದೇವ್ರ ಥರ ಬಂದ್ರಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನು ಕಣ್ಣೀರು ಹಾಕ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ನೀವಿಬ್ಬರು ಓಡೋಡಿ ಬಂದ್ರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮಿಬ್ಬರಿಗೂ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಅದು ಅರ್ಥ ಆಗೋರಿಗೆ ಅರ್ಥ ಆಗಿದ್ರೆ ಚೆನ್ನಾಗಿರ್ತಿತ್ತು. ಅಷ್ಟು ದುಡ್ಡು ಹೊಂದಿಸೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ಇವಳು ಇಲ್ಲದೆ ಇರೋ ತಲಾಟೆ ಮಾತಾಡ್ತಿದ್ದಾಳೆ. ಹೌದೌದು, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಸದ್ಯ ಈಗಲಾದರೂ ಮಾವನ ಬೆಲೆ ಏನು ಅಂತ ಗೊತ್ತಾಯ್ತಲ್ಲ. ವೀಣಾ, ದೊಡ್ಡ ಮಾತೆಲ್ಲ ಯಾಕಮ್ಮ? ಈಗಲಾದ್ರೂ ಹಣ ಹೊಂದಿಸ್ಕೊಂಡು ಇನ್ನು 2 ದಿನದಲ್ಲಿ ಅವರು ಕೊಟ್ಟು ವ್ಯವಹಾರ ಮುಗಿಸ್ಕೊಂಡು ಮನೆ ಉಳಿಸ್ಕೊಳ್ಳಿ. ಲಕ್ಷ್ಮಿ, ವೀಣಾ, ಬರ್ತೀವಮ್ಮ. ಮಾವ, ಅತ್ತೆ, ಈ ಮನೆ ಕಟ್ಟಿದ ಮೇಲಿಂದ ಒಂದಿನೂ ನೀವು ನಮ್ಮ ಮನೆಗೆ ಬಂದಿಲ್ಲ. ಇವತ್ತು ಇಲ್ಲೇ ಉಳ್ಕೊಂಡು ಹೋಗಿ. ಇಲ್ಲಮ್ಮ, ನಾವು ಚೆಲ್ವಿ ವೆಂಕಿಗೆ ಏನು ಹೇಳಿಲ್ಲ, ಹಾಗೆ ಹೊರಟು ಬಂದ್ಬಿಟ್ವಲ್ಲ, ಅವರು ಗಾಬರಿ ಆಗಿರ್ತಾರೆ. ನಾವು ಬರ್ತೀವಿ. ಅತ್ತೆ, ಮಾವ, ಊಟನಾದರೂ ಮಾಡ್ಕೊಂಡು ಹೋಗಿ. ನಾವು ಬಂದಿದ್ದಕ್ಕೆ ನಿನಗೆ ಸಹಾಯ ಆಯ್ತಲ್ಲಮ್ಮ, ಅರ್ಸ. ಲಕ್ಷ್ಮಿ, ಹೇಗಪ್ಪ ಈ ದುಡ್ಡು ಹೊಂದಿಸೋದು? ಹೌದು, ನಾನು ಅವ್ರ ಹೆಂಡತಿ. ನೀವ್ಯಾರು? ಮೇಡಮ್, ನಾನು ಲೋಕೇಶ್ ಅಂತ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಯೋಗಿ ಇದ್ದಾರಲ್ವಾ, ಅವ್ರ ಅಸಿಸ್ಟೆಂಟು. ನಾನು 2 ಡೇಸ್ ಒಳಗಡೆ ವಾಪಸ್ ಬರ್ತೀನಿ. ಅಕಸ್ಮಾತ್ ಬರ್ದೇ ಹೋದರೆ ನೀನು ಇದನ್ನು ತಗೊಂಡೋಗಿ ಸಿದ್ದೇಗೌಡ್ರ ಕೈಲಿ ಕೊಡಬೇಕು ಅಂತ ಈ ಪೆಂಡ್ರೈವ್ ಕೊಟ್ಟಿದ್ರು ಮೇಡಮ್. ಈಗ ನಮ್ಮ ಸರ್ ಎಲ್ಲಿದ್ದಾರೆ ಅಂತ
ಗೊತ್ತಿಲ್ಲ. 2 ಡೇಸ್ ಅಂತ ಹೇಳಿ 1 ವಾರ ಆದರೂ ಇನ್ನೂ ಮನೆಗೆ ಬಂದಿಲ್ಲ. ನಾನು ನಿಮ್ಮ ಯಜಮಾನ್ರ ಹುಡ್ಕೊಂಡು ಹೋದ್ಮೇಲೆ ಗೊತ್ತಾಯ್ತು ಅವರು ಆ ಮನೆಯಲ್ಲಿಲ್ಲ, ನಿಮ್ಮ ಜೊತೆ ಇದ್ದಾರೆ ಅಂತ. ಅಲ್ಲ, ನಿಮ್ಮ ಸರ್ ಯಾರು ಅಂತಾನೆ ನಮಗೆ ಗೊತ್ತಿಲ್ಲ. ಅವ್ರು ಯಾಕೆ ಸಿದ್ದು ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರು? ಅದರಲ್ಲೂ ನಮ್ಮ ಮಾವನ ಮನೆ ಹತ್ರ ಹೋಗಿ ಮಾತಾಡೋವಂಥ ವಿಷಯ ಏನಿತ್ತು? ಅದು ನನಗೆ ಗೊತ್ತಿಲ್ಲ ಮೇಡಮ್. ಈ ಪೆನ್ಡ್ರೈವ್ ಕೊಟ್ಬಿಟ್ಟು ಬಾ ಅಂತ ಆಗ ಹೇಳಿದ್ರು, ಅದಕ್ಕೆ. ಇದರಲ್ಲಿ ಏನಿದೆ? ಗೊತ್ತಿಲ್ಲ ಮೇಡಮ್, ಏನೋ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದರು. ಒಂದ್ಸಲಿ ನೋಡಿ ಮೇಡಮ್. ಏನಿರ್ಬೋದು ಇದರಲ್ಲಿ? ಇಷ್ಟು ದಿವಸ ನನಗೆ ಅನುಮಾನ ಇತ್ತು, ಆದರೆ ಈಗ ಎಲ್ಲ ನಿಜ ಅಂತ ಗೊತ್ತಾಗ್ತಿದೆ. ಮಾಡಿದ್ದೆಲ್ಲ ಮಾಡಿಬಿಟ್ಟು ಆರೋಪ ಸಿದ್ದು ಅವ್ರ ಮೇಲೆ ಹಾಕ್ಬಿಟ್ಟು ಅವ್ರ ಶಿಕ್ಷೆ ಅನುಭವಿಸೋ ಹಾಗೆ ಮಾಡಿದಾರಲ್ಲ, ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ.